ತಾರೆ ರಮ್ಯಾ ಅವರು ಈಗ ನಮ್ ಜೊತೆ ಇದಾರೆ. ಮೇಡಮ್, ತುಂಬಾ ದಿನ ಆದ್ಮೇಲೆ ಸಿನಿಮಾ ಇವೆಂಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀರಿ. ನಿಮ್ಮ ಅಭಿಮಾನ ಮತ್ತೆ ನಿಮ್ಮ ಮೇಲೆ ಇರ್ತಕ್ಕಂಥ ಕ್ರೇಜ್ ಯಾವತ್ತೂ ಕಮ್ಮಿ ಆಗ್ತಾ ಇಲ್ಲ. ಸೊ ಹೇಗೆ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್? ಖುಷಿ ಆಗುತ್ತೆ, ಬಿಕಾಸ್ ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಆಲ್ಮೋಸ್ಟ್ ಒಂದು 10 years ಮೇಲಾಗಿದೆ. ಆದ್ರೂ ಕೂಡ ಇವತ್ತು ಕೂಡ ನನಗೆ ಅಷ್ಟು ಲವ್ ಅಂಡ್ ಅಫೆಕ್ಷನ್ ತೋರಿಸ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ದೇವ್ ದಯಾ ಆಕ್ಚುಲಿ ಬ್ಲೆಸ್ಸಿಂಗ್ಸ್. ಐ ಆಮ್ ವೆರಿ ಬ್ಲೆಸ್ಡ್. ಸೊ ಐ ಫೀಲ್ ವೆರಿ ಗ್ರೇಟ್ಫುಲ್. ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿನ ಗಮನಿಸ್ತಾ ಇದ್ರಿ, ನೀವು ಕೂಡ ಕಮ್ ಬ್ಯಾಕ್ ಮಾಡ್ತೀರಾ ಅನ್ನೋ ಮಾಹಿತಿ ಇತ್ತು. ಸೊ ಹೇಗೆಲ್ಲ ಪ್ಲಾನ್ ಆಗ್ತಿದೆ, ಏನ್ ಸಿನಿಮಾ ಬಗ್ಗೆ ಇರುವಂತ ಪ್ಲಾನ್ಸ್ ಇದೆ ಮೇಡಮ್ ಅಂತ? ನನಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಐ ಆಮ್ ನಾಟ್ ಏಬಲ್ ಟು ಫೈಂಡ್ something that's interesting. ನನಗೆ ಮಾಡಿದ್ದೆ ಮಾಡ್ಬೇಕಂತ ನನಗೂ ಇಷ್ಟ ಇಲ್ಲ. ಇಟ್ ಹ್ಯಾಸ್ ಟು ಬಿ ಇಂಟ್ರೆಸ್ಟಿಂಗ್. ನಾನು ಮತ್ತೆ ಸೆಟ್ಗೆ ಹೋಗಿ ಮತ್ತೆ ನಾನು ಆಕ್ಟ್ ಮಾಡ್ಬೇಕಂದ್ರೆ ಆಡಿಯನ್ಸ್ಗೂ ಅವರು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ನೋಡಬೇಕು, ಡಿಫ್ರೆಂಟ್ ಆಗಿ. ನನಗೂ ಕೂಡ ಹಾಗೆ ಅನಿಸ್ಬೇಕು. ಬಟ್ ಐ ಹ್ಯಾವ್ ನಾಟ್ ಫೌಂಡ್ ಎನಿಥಿಂಗ್. ಬಟ್ ಇಫ್ ದರ್ ಇಸ್ ಸಮಥಿಂಗ್ ನೈಸ್, ಐ ಡೆಫಿನೆಟ್ಲಿ ಡೂ ಪ್ರೊಡ್ಯೂಸ್ ಆ್ಯಂಡ್ ಆಕ್ಟ್. ಮೇಡಮ್, ಸಿನಿಮಾಗೋಸ್ಕರ ಏನಾದ್ರು ಪ್ಲಾನ್ಸ್ ನಡೀತಿದೆ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಸಣ್ಣ ಆಗುವಂಥದ್ದು? ರಮ್ಯಾ ಅವ್ರು ಆ ಥರದ್ದು ಏನಾದ್ರು ಪ್ಲಾನ್ ಮಾಡ್ತಾರೆ? ಯಾಕಂದ್ರೆ ಈ ಥರದ ಸುದ್ದಿ ಎಲ್ಲ ಇರುತ್ತಲ್ಲ, ಅದಕ್ಕೆ. ಮುಂಚೆನೂ ಕೂಡ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ನೌ ಆಲ್ಸೋ ಐ ವಿಲ್ ನಾಟ್ ಡೂ ಎನಿಥಿಂಗ್. ಇಟ್ ಈಸ್ ಜಸ್ಟ್ ಸಮಥಿಂಗ್ ದಟ್ಸ್ ಹ್ಯಾಪೆಂಡ್ ಓವರ್ ಟೈಮ್ ಅಷ್ಟೇ. ನಾನೇನು ಸ್ಪೆಸಿಫಿಕ್ ಆಗಿ ಸಿನಿಮಾಗೆ ಬರಬೇಕು ಅಂತ ನಾನೇನು ಮಾಡಿಲ್ಲ. ಇಟ್ಸ್ ಜಸ್ಟ್ ಸಮಥಿಂಗ್ ವೆರಿ ಆರ್ಗ್ಯಾನಿಕ್. ಸದ್ಯಕ್ಕೆ ಸಿನಿಮಾ ಪ್ಲಾನ್ಸ್, ಪ್ರೊಡಕ್ಷನ್ ಅಥವಾ ಈ ತರದ ಪ್ಲಾನ್ಸ್ ಇದೆಯಾ ಪ್ರೊಡಕ್ಷನ್ ಮಾಡೋದು? ಸದ್ಯಕ್ಕೆ ಯಾವ ಪ್ಲಾನು ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ಲಾನ್ಸ್ ಟು ಆಕ್ಟ್ ಆರ್ ಟು ಪ್ರೊಡ್ಯೂಸ್. ಬಟ್ ಇಫ್ ದೇರ್ ಇಸ್ ಸಮಥಿಂಗ್ ನೈಸ್, ನಂಗೆ ಏನಾದರೂ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ.